ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರದ ಅಪರಾಧಿ ಪ್ರಜ್ವಲ್ ರೇವಣ್ಣ ಇದೇ ವಿಚಾರಕ್ಕೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋದು. ಒಳ ಸಂದರ್ಶನಕ್ಕೆ ಅವಕಾಶ ಕೊಟ್ಟಿರೋದು ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಕಡೆಯಿಂದ ಈ ಅವಕಾಶ ಸಿಕ್ಕಿದೆ. ಕುಟುಂಬಸ್ಥರು ಸ್ನೇಹಿತರು ಬಂದು ಪ್ರಜ್ವಲ್ ರೇವಣ್ಣನನ್ನು ನೋಡಿಕೊಂಡು ಮಾತನಾಡಿಕೊಂಡು ಹೋಗಬಹುದು. ಕೋರ್ಟ್ಗೆ ಅರ್ಜಿ ಹಾಕಿದ್ದು ಈ ಪ್ರಜ್ವಲ್ ರೇವಣ್ಣ ಇಲ್ಲಿ ಅರ್ಜಿ ಹಾಕ್ಕೊಂಡಿದ್ದ. ಇವನು ಅರ್ಜಿ ಹಾಕ್ಕೊಂಡಿದ್ದಕ್ಕೆ ಇದೀಗ ಆಯಿತು ಸಂದರ್ಶನ ಮಾಡ್ಕೊಂಡು ಹೋಗಲಿ ನಿನ್ನ ಅಂಥೇಳಿ ಕೋರ್ಟ್ ಹೇಳಿದೆ. ಅರ್ಜಿ ಸಂಬಂಧ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕೊಟ್ಟಿದೆ ಕೋರ್ಟ್. ಇಲ್ಲಿ ಯಾವ ನಿಯಮಗಳು ಅನ್ವಯವಾಗ್ತವೆ ಪ್ರಜ್ವಲ್ ರೇವಣ್ಣನಿಗೆ ಅಂತ ಹೇಳಿದ್ರೆ, ಜೈಲು ಮುಖ್ಯ ಅಧೀಕ್ಷಕರ ನಿಯಮಾನುಸಾರ ಭೇಟಿಗೆ ಅವಕಾಶ ಕೊಡಲಾಗುತ್ತೆ. ಕಾರಾಗೃಹ ಕೈಪಿಡಿಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ. ಏನೋ ಇದೆ ಅಂದರೆ ಮನಸ್ಸಿಗೆ ಬಂದಂತೆ ನಿಯಮಗಳನ್ನು ಮಾಡುವಂತಿಲ್ಲ ಅಂತ ಜೈಲು ಅಧಿಕಾರಿಗಳು ತಮ್ಮ ವಿವೇಚನಾಧಿಕಾರವನ್ನು ಕಾರಾಗೃಹ ನಿಯಮಗಳ ಮಿತಿಯಲ್ಲಿಯೇ ಬಳಸಬೇಕು. ಆದೇಶದ ಪ್ರತಿಯನ್ನು ಇಮೇಲ್ ಮೂಲಕ ರವಾನಿಸೋದಕ್ಕೆ ಸೂಚನೆ ಇದೆ. ಆರೋಪಿ ಬೆಂಗಳೂರಿನ ಮುಖ್ಯ ಕಾರಾಗೃಹ ಅಧೀಕ್ಷಕರಿಗೆ ಮೇಲ್ ಮಾಡಬೇಕಾಗತ್ತೆ. ಭೇಟಿ ದಿನಾಂಕವನ್ನು ಜೈಲು ಆಡಳಿತವೇ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಭೇಟಿ ನಿರಾಕರಿಸಿದ್ರೆ ಸ್ಪಷ್ಟ ಕಾರಣ ಕೊಡಬೇಕು, ಆರೋಪಿಗೆ ತಿಳಿಸಬೇಕು. ಜೈಲು ಆಡಳಿತದ ನಿರ್ಧಾರ ಪಾರದರ್ಶಕವಾಗಿರಬೇಕು ಅಂತ ಹೇಳಿ ಷರತ್ತುಗಳಲ್ಲಿ ಹೇಳಲಾಗಿದೆ.